ಐತಿ ರೈತರಿಗೆ ಒಂಚೂರು ಅನುಕೂಲ ಮಾಡಿಕೊಡ್ರಿ. ನಾವಿದ್ರೆ ನೀವೆಲ್ಲ, ನಿಮ್ಮಿಂದ ನಾವಲ್ಲ. ನಾವಿರ್ಬೇಕು, ನಾವಿದ್ರೆ ನಾವು ಬೆಳೆದ್ರೆ ಕಾಯಿ ಕೆಲಸ ಮಾಡ್ಕೊಂಡ್ರೆ ನಿಮ್ಮ ಹೊಟ್ಟೆ ತುಂಬೋದು. ಇಲ್ಲ ಸುಮ್ಮನೆ ಈ ಸರ್ಕಾರನೇ ಬೇಡ, ರಾಜರ ಆಳ್ವಿಕೆನೇ ಎಷ್ಟೋ ಚೆನ್ನಾಗಿತ್ತು ಅನಿಸ್ತೈತಿ. ಈಗ ಯೋಚನೆ ಮಾಡಿದ್ರಿ, ಈ ನಮಗೇನ್ ಜಾಸ್ತಿ ಬೇಡ, 5 ರೂಪಾಯಿ ಸಿಕ್ಕಿರು ಸಾಕು. ಒಂಚೂರು ಹೊಟ್ಟಿಗೆ ಅನ್ನ ತಿನ್ನಕ ಮುಂದಿನ ವರ್ಷ ಬದುಕವರೆಗೂ ಮಾಡ್ಕೊಂತೀವಿ. ಈಗ ಹಿಂಗಾರು ಬೆಳೆನೂ ಇಲ್ಲ, ಮಳೆ ಬಂದ್ರೇನ ಬೆಳೆ, ಮಳೆ ಬರಲಿಲ್ಲ ಅಂದ್ರೆ ಇಲ್ಲ. ನಮಸ್ಕಾರ. ನಿಮ್ಮ ಹೆಸರು ಮತ್ತೆ ನಿಮ್ದು ಯಾವ ಊರು ಹೇಳೋಣ? ನಮ್ಮ ಹೆಸರು ದರ್ಶನ್ ಅಂತ, ನಮ್ದು ಗೌರಾಪುರ, ಚಿಕ್ಕಮಗಳೂರು ಡಿಸ್ಟಿಕ್, ಅಜ್ಜಂಪುರ ತಾಲೂಕು, ಗೌರಾಪುರ ಅಂತ ಹೇಳಿ. ಇವಾಗ ನೀವು ಎಷ್ಟು ವರ್ಷದಿಂದ ಈರುಳ್ಳಿ ಬೆಳಿತೀರಾ? ನಾವು ಸುಮಾರು ನಮಗೆ ಗೊತ್ತಿದ್ದಂಗೆ, ನಮ್ಗೆ ಗೊತ್ತೇ ಇಲ್ಲ, ನಾವು ತಂದೆಯವರು ಬೆಳಿತಿದ್ರು, ಅವಾಗಿಂದಲೂ ಬೆಳಿತಾ ಇದೀವಿ. ಎಷ್ಟು ಎಕರೆಗೆ ಹಾಕಿರಣ ಈ ಸತಿ ಈರುಳ್ಳಿನ? ಈ ಸತಿ ಒಂದು 5 ಎಕರೆಗೆ ಹಾಕಿವ್ರಿ. 5 ಎಕರೆಗೆ ಹಾಕಿರ. ಇವಾಗ ಏನ್ ರೇಟ್ ಇದೆ ಅಣ್ಣ? ಇವಾಗ ಯಾರು ಬರ್ತಾವ್ರ ತಾಂಡೋಗಕ್ಕೆ? ಯಾರು ಬರ್ತಿಲ್ರಿ, ರೇಟೇ ಇಲ್ಲ. 2 ರೂಪಾಯಿ 3 ರೂಪಾಯಿ ಅಂತಾರೆ. ಅಲ್ಲಿ ಮಾರ್ಕೆಟಿಗೆ ಹೋದ್ರು ಇಲ್ಲಿಂದ 100 ರೂಪಾಯಿ ಕೊಯ್ಯಕ್ಕೆ ಖರ್ಚು ಮಾಡಿವಿ. ಏರಿದ್ದು ಅದೆಲ್ಲ ಲೆಕ್ಕ ಹಾಕ್ಯಂಡ್ರಿ, ಕಿತ್ತಿದ್ದು ಎಲ್ಲ ಲೆಕ್ಕ ಹಾಕ್ಯಂಡ್ರೆ 400 ರೂಪಾಯಿ ಇಲ್ಲೇ ಬೀಳ್ತೈತೆ. ತಾನವರು ಯಾರು ಮುಂದೆ ಬರ್ತಿಲ್ಲ. ಅಲ್ಲಿಗೆ ಹೋದ್ರೆ ಅಲ್ಲಿ ಯಾರು ಕೊಳ್ಳೋರಿಲ್ಲ. ಅಲ್ಲಿ ಸುರಿದು ಬರ್ಬೇಕು ಆಟ. ಅದಕ್ಕೆ ಹಬ್ಬ ಆಗ್ಲಿ ಅಂತೇಳಿ ನೋಡೋಣ, ದೇವ್ರು ಹೆಂಗೆ ದಾರಿ ತೋರಿಸ್ತಾನೆ ಅಂತ ಇಂಥ ಮಳೆ ಇಂಥ ಇದ್ರಾಗ ಇವೆಲ್ಲ ಕಷ್ಟಪಡಕತ್ತೀವಿ ನೋಡ್ರಿ ನಾವು. ಒಟ್ಟು ಈರುಳ್ಳಿ ಚೆನ್ನಾಗಿ ಬಂದಿದ್ದಾನೆ ಈ ವರ್ಷ? ಈರುಳ್ಳಿ ಚೆನ್ನಾಗಿ ಬಂದಿತ್ತೆ. ಬರೋದೇನ ಒಟ್ಟು ಎಲ್ಲಿ ಉಂಟ ಇರ್ತಿತ್ತೆ ಅನ್ನೋದು ಗೊತ್ತಿಲ್ಲ. ಇದು ಗ್ಯಾರಂಟಿ ಇದು ಹೇಳಕ್ ಬರಲ್ಲ. ಒಟ್ಟು ನಮ್ಮ ಆಸೆ ಎಲ್ಲಿ ಗಂಟ ಐತಿ ಅಲ್ಲಿ ತನಕ ಹಿಡ್ಕೊಂಡಿರ್ತೀವಿ. ನಮ್ಮ ನಿರೀಕ್ಷೆ ಮಾಡ್ಕೊಂಡಿದೀವಿ ಅಲ್ಲಿ ಗಂಟ. ಆಮೇಲೆ ದೇವ್ರಿಗೆ ಬಿಟ್ಟಿದ್ದು. ಸರ್ಕಾರದವ್ರು ಅಂತೂ ಏನು ಇದು ಮಾಡಲ್ಲ ಸರ್ಕಾರದವರು. ಒಟ್ಟು ನಮಗೆ ತಿಳಿದಂಗತ್ಲ ಆದ್ರೂ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ, ಇನ್ನೇನು ಮಾಡಂಗಿಲ್ಲ. ಇವರಂತೂ ಏನು ಸರ್ಕಾರದವ್ರು ತಲೆಗೆ ಹಾಕ್ಯಣಲ್ಲ, ಇದು ಮಾಡಲ್ಲ. ಯಾರು ಕೇಂದ್ರದಾಗೂ ಮಾಡಲ್ಲ, ಇಲ್ಲಿ ಸ್ಟೇಟ್ನಾಗೂ ಮಾಡಲ್ಲ. ಎಲ್ಲ ಬರೋ ಉಲ್ಡ್ ಹೋಗೋದೇ ಆಗಿರೋದು. ಈಗ ಇವಾಗ ನಿಮಗೆ ಬೆಳೆ ಪರಿಹಾರ ಅಂತ ಏನಾದ್ರು ಯಾವಾಗ ಸಿಕ್ಕಿತ್ತ? ಯಾವ್ದು ಕೊಟ್ಟಿಲ್ಲ. ಎಲ್ಲೋ ಒಂದ್ ಕಡೆ ಯಾವ್ದೋ ಆಗಿದ್ದ. ಅದು ಯಾರು ದೊಡ್ಡ ರಾಜಕೀಯ ವ್ಯಕ್ತಿಗಳು ಇದ್ದಿರ್ತಾವ, ಅಲ್ಲಿ ಹೋಗಿ ಒಂಚೂರು ಅವ್ರಿಗೆ ಕಣ್ಣಿಗೆ ಕಾಣಂಗ್ ಮಾಡ್ತಾರ ಹೊರ್ತು ಇಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಬರಲ್ಲ. ಯಾರು ಕೂಡ ರಾಜಕೀಯದವ್ರು ಯಾವನು ಬರಲ್ಲ. MLA ಆಗಿರ್ಬೋದು, MP ಯಾವನು ಬಂದಿಲ್ಲ. ಎಲ್ಲ ಅವ್ರವ್ರ ಹೆಂಡ್ರು ಮಕ್ಳ ಜೊತೆ ಆರಾಮಾಗದಾರ. ಈ ಸಾಯರೆಲ್ಲ ಸಾಯ್ತದಾರ. ಇಲ್ಲಿ ಯಾರು ಬರಲ್ಲ. ನಾವು ನೋಡ್ರೆ ರೈತರು 4 ಎಕರೆಗೆ ಹಾಕಿ 70,000 ರೂಪಾಯಿ ಖರ್ಚು ಬಂದಿತ್ತಲ್ಲ. ನಾವು ಹೆಂಗ್ ಮಾಡೋದು? ನಾವು ರೈತರು 5 ರೂಪಾಯಿ ಬೆಲೆ ಇಲ್ಲ ನೋಡ್ರೆ, ಕೂಲಿ ನೋಡಿದ್ರೆ ಮಾಮೂಲು. ಹಿಂಗಾದ್ರೆ ನಾವು ಹೆಂಗೆ ರೈತರು? ನಾವು ಮುಂದಕ್ಕೆ ಬರೋದು ಹೆಂಗೆ ಹೇಳ್ರಿ ನೀವೇ? 7-8 ವರ್ಷ ಆಯ್ತಲ್ಲ ನಾವು ಹೊಲಗಳನ್ನೆಲ್ಲ ಮಾಡ್ಕೊಂಡು ಈ ತರಕ ಆಗ್ತೈತಲ್ಲ. ನಾವು ಯಾವ ತರಕ ಮಾಡ್ತಿದ್ರ ಹಿಂಗೆ ಮಾಡಿದ್ರೆ ನಾವು ಹೆಂಗೆ ಮಾಡೋದು? ರೈತರು ಇರೋನ ಬೇಡವ ಹೇಳ್ರಿ? ಇಲ್ಲ ನೇಣು ಹಾಕ್ಯಣಂತ ಪರಿಸ್ಥಿತಿ ಬಂದಿತ್ತಿ. ನಾವು ಈಗ ಇರಬಾರ್ದು ನಂಗೆ ಆಗೋಗಿತ್ತು ನಮ್ಮ ಕರ್ಮ. ಈಗ ಏನು ಮಾಡೋದು ಹೇಳ್ರಿ ನೀವೇ ಯೋಚನೆ ಮಾಡಿ. ನಮಗೆ ಬೆಲೆನಾರೇ ಕೊಡ್ರಿ, ಒಂದ್ ಸ್ವಲ್ಪ ಯೋಚನೆ ಮಾಡಿ ಕೊಡ್ರಿ. ಬೆಂಬಲ ಬೆಲೆ ಕೊಡ್ರಿ. ರೈತರು ಎಲ್ಲ ಹೋಗ್ತದೀವಿ, ಸಾಲ ಸೂಲ ಒಡವೆ ಗಿಡವೆ ಎಲ್ಲ ಮೈ ಮೇಲೆ ಒಂದು ಅಡವಿಲ್ಲ ಹಂಗಿಟ್ಟಿದೀವಲ್ಲ. ನಾವು ಇರೋನ ಬೇಡವ ಹೇಳ್ರಿ? 7-8 ವರ್ಷ ಈ ತರಕಾಗಿತ್ತಿ. ಕೂಲಿ ನೋಡ್ರಿ ನಮ್ 4 ಎಕರೆಗೆ 70,000-80,000 ರೂಪಾಯಿ ರೊಕ್ಕ ಬಂದಿತ್ತಲ್ಲ. ನಾವ್ ಹೆಂಗ್ ಮಾಡೋದು? ನೀವೇ ಯೋಚನೆ ಮಾಡ್ರಿ. ಈಗ ರೈತರು ಬರೋ ಕಷ್ಟ ಆಗದ್ರಿ. ಸ್ವಲ್ಪ ಬೆಂಬಲ ಬೆಲೆ ಕೊಡಂಗೆ ಮಾಡಿ. ಸಣ್ಣ ಪುಟ್ಟ ವ್ಯಾಪಾರದಾರರು ಉದ್ಧಾರ ಆಗ್ತಾರೆ. ನಮ್ಮಂತ ರೈತರು ಉದ್ಧಾರ ಆಗ್ತಾರೆ. ನಮಗೆ 100 ಬೇಡ ಅಂತ ಹೇಳಲ್ಲ. 105 ರೂಪಾಯಿ ಸಿಕ್ಕಿರು ಸಾಕು. ನಮಗೇನು ಜಾಸ್ತಿ ಬೇಡ, 5 ರೂಪಾಯಿ ಸಿಕ್ಕಿರು ಸಾಕು. ಒಂಚೂರು ಹೊಟ್ಟಿಗೆ ಅನ್ನ ತಿನ್ನಕ ಮುಂದಿನ ವರ್ಷ ಬದುಕವರೆಗೂ ಮಾಡ್ಕೊಂತೀವಿ. ಈಗ ಹಿಂಗಾರು ಬೆಳೆನೂ ಇಲ್ಲ, ಮಳೆ ಬಂದ್ರೇನ ಬೆಳೆ, ಮಳೆ ಬರಲಿಲ್ಲ ಅಂದ್ರೆ ಇಲ್ಲ. ನಾವು ಒಟ್ಟಿಗೆ ಏನೋ ಜೀವನ ಮಾಡಕ್ಕೊಂದು ಅನುಕೂಲ ಆಗ್ಲಿ, ಏನೋ ಒಂದು 100ರಾಗ 10 ಭಾಗನಾರೇ ಆಗ್ಲಿ ಒಂಚೂರು ಮಾಡಿಕೊಡ್ರಿ ಅಷ್ಟೇ. ಜಾಸ್ತಿ ಕೇಳ್ತಿಲ್ಲ. ಪ್ರತಿ ಒಂದ್ಕೂ ರೇಟ್ ಇಳಿಸಿದಿರಲ್ಲ, ಹಿಂಗೆ ಇದಕ್ಕೊಂಚೂರು ರೇಟ್ ಮಾಡಿ ನಮಗೆ. GST ಕಮ್ಮಿ ಮಾಡಿದೀರಿ, ಎಲ್ಲದೂ ಕಮ್ಮಿ ಮಾಡಿ. ಇನ್ನೇನ್ ಬೇಕಾಯ್ತಿ? ಎಲ್ಲದೂ ಸರ್ಕಾರಕ್ಕೆ ಆದಾಯ ಬರ್ತೈತಿ. ರೈತರಿಗೆ ಒಂಚೂರು ಅನುಕೂಲ ಮಾಡಿಕೊಡ್ರಿ. ನಾವಿದ್ರೆ ನೀವೆಲ್ಲ, ನಿಮ್ಮಿಂದ ನಾವಲ್ಲ. ನಾವಿರ್ಬೇಕು, ನಾವು ಬೆಳೆದ್ರೆ ಕಾಯಿ ಕೆಲಸ ಮಾಡ್ಕೊಂಡ್ರೆ ನಿಮ್ಮ ಹೊಟ್ಟೆ ತುಂಬೋದು. ಅದನ್ನೊಂಚೂರು ಸರ್ಕಾರಕ್ಕೆ ನೀವು ಸ್ವಲ್ಪ ನಮ್ದು ಒಂದೇ ಸಮಸ್ಯೆ ಅಲ್ಲ. ಈಗ ಉದಾಹರಣೆ, ಈಗ ನಮ್ದು ಒಂದೇ ಸಮಸ್ಯೆ ಇರಲ್ರಿ. ಈಗ ಅಫಿಷಿಯಲ್ಗಳ್ದು ಅವ್ರದ್ದೊಂಥರ ಕಷ್ಟ ಇರ್ತೈತಿ, ರೈತರದೊಂಥರ ಕಷ್ಟ. ಈಗ ಅಫಿಷಿಯಲ್ ಅಂದ್ರೆ ಒಬ್ಬ ತಾನನಾರ ತಿಂತಾನೆ, ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸತಿ ಸಂಬಳನಾರ ಬಂದೇ ಬರ್ತೈತಿ. ನಾವು ಕೂಲಿಗೆ ಮಾಡೋದು. ಇದು ನಾವು ಈ ಸರ್ಕಾರದವ್ರು ನೀವು ಯಾಕೆ ಅರ್ಥ ಮಾಡ್ಕೊಳಲ್ಲ? ಬರೀ ನಿಮ್ಮನ್ನೇ ಸ್ವಾರ್ಥ ನೀವು ನೋಡ್ಕೊಂಡ್ರೆ ಎಲ್ಲೋ ಯಾವನೋ ತಿಂದ ಅಂತ ಅದು ಓಡಾಡ್ತೀವಿ. ಎಲ್ಲೋ ಯಾವೊಂದು ಏನಾಯ್ತು ಅಂತ ಇಂಥದ್ದು ಓಡಾಡ್ರಿ. ಹೋಗ್ಲಿ ಪುಣ್ಯನಾರು ಬರ್ತೀವಿ, ನಿಮ್ಮ ಹೆಸರನ್ನ ನೆನೆಸ್ತಾರೆ, ಸಾಯೋವರೆಗೂ ನೆನೆಸ್ತಾರೆ. ಇಲ್ಲ ಸುಮ್ಮನೆ ಈ ಸರ್ಕಾರನೇ ಬೇಡ, ರಾಜರ ಆಳ್ವಿಕೆನೇ ಎಷ್ಟೋ ಚೆನ್ನಾಗಿತ್ತು ಅನ್ನಿಸ್ತೈತಿ. ಈಗ ಯೋಚನೆ ಮಾಡಿರಿ. ಈ BJP ನೀವು ಹೊಡ್ಕೊಂಡು ಸಾಯಿರಿ, ಕಾಂಗ್ರೆಸ್ನವ್ರು ನೀವು ಹೊಡ್ಕೊಂಡು ಸಾಯಿರಿ. ರೈತರನ್ನ ಯಾಕೆ ಹಾಳು ಮಾಡ್ತೀರಿ? ನೀವು ಮಾಡ್ಕೊಳತ್ತಿ, ನಮ್ಮನ್ನ ಯಾಕೆ ಹಾಳು ಮಾಡ್ತೀರಿ? ನಮಗೆ ಯಾರು ಏನು ಬೇಡ. ನಮಗೆ ಒಂದು ಬೆಳೆದಿರೋದಕ್ಕೆ ಒಂಚೂರು ಅನ್ನ ಸಿಕ್ಕರು ಸಾಕು, ಇನ್ನೇನು ಬೇಡ. ಅಷ್ಟು ಬಿಟ್ರೆ ಇನ್ನೇನು ಬೇಡ. ನಾವು ಅಷ್ಟೇ ಕೇಳ್ತಿರೋದು, ಇನ್ನೇನು ಕೇಳ್ತಿಲ್ಲ.